ನಾಡಹಬ್ಬ ದಸರಾ ಈಗಾಗಲೇ ಶುರುವಾಗಿದೆ. 9 ದಿನಗಳ ನವರಾತ್ರಿಯ ಉತ್ಸವಕ್ಕೆ ಒಂದು ರೀತಿಯಲ್ಲಿ ಕಳೆಗಟ್ಟಿದೆ. ಅದಕ್ಕೆ ಮತ್ತಷ್ಟು ಮೆರುಗು ನೀಡುವುದು ಅಂತಂದ್ರೆ ಗೊಂಬೆ ಉತ್ಸವ. ಇದೀಗ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಅಂತಹದ್ದೇ ಗೊಂಬೆ ಉತ್ಸವ ಭರ್ಜರಿಯಾಗಿ ಶುರುವಾಗಿರುವಂಥದ್ದು ನೋಡೋಕೆ 2 ಕಣ್ಣುಗಳು ಸಾಲದು. ಯಾಕಂತಂದ್ರೆ ಚಿಕ್ಕವರಾಗಿದ್ದಾಗ ನಾವೆಲ್ಲ ಗೊಂಬೆಗಳನ್ನ ಕೈಯಲ್ಲಿ ಹಿಡಿದು ಆಡ್ತಾ ಇದ್ವಿ. ಆದರೆ ಇವತ್ತು ಪಟ್ಟದಲ್ಲಿ ಕೂತು ಮತ್ತಷ್ಟು ಮನರಂಜನೆಯ ಜೊತೆಗೆ ಗತಿಸಿ ಹೋಗಿರುವಂತಹ ಇತಿಹಾಸ ಕಾಲಘಟ್ಟದ ಘಟನೆಗಳನ್ನ ಹೇಳುವಂತಹ ಗೊಂಬೆಗಳು ಇಲ್ಲಿರುವಂಥದ್ದು. ಇದೀಗ ನಾನು ನನ್ನ ಬಲಭಾಗದಲ್ಲಿ ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತಲೂ ಇರುವಂತಹ ಗೊಂಬೆಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಜೆ.ಪಿ. ನಗರದ ನಿವಾಸಿಗಳ ಮನೆಯಲ್ಲಿ ಈ ರೀತಿಯಾಗಿ ಗೊಂಬೆಯ ಉತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು ನಾನು ಈ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಸುಮಾರು ನವರಾತ್ರಿ ಅಂತಂದ್ರೆ 9 ದಿನಗಳ ಕಾಲ ನಡೆಯುವಂತಹ ಹಬ್ಬದಲ್ಲಿ 9 ಸ್ಟೆಪ್ಸ್ಗಳಲ್ಲಿ ಈ ಗೊಂಬೆಗಳು ಮೂಡಿ ಬಂದಿರುವಂಥದ್ದು. ಅಲ್ಲಿ ವಿಷ್ಣುವಿನ ಮಹಿಮೆ ಆಗಿರ್ಬೋದು, ನರಸಿಂಹರಾಗಿರ್ಬೋದು, ಅಷ್ಟಲಕ್ಷ್ಮಿಯರಾಗಿರ್ಬೋದು, ಆ, ದಶಾವತಾರ ತಾಳಿರುವಂಥದ್ದಾಗಿರ್ಬೋದು, ಪಟ್ಟದ ಗೊಂಬೆಗಳು ಸೇರಿದಂತೆ ನವರಾತ್ರಿಯ ನವದೇವತೆಗಳು ವಿವಿಧ ರೀತಿಯಾದಂತಹ ವಿವಿಧ ಬಣ್ಣಗಳಲ್ಲಿ ಬಣ್ಣದ ಸೀರೆಯಲ್ಲಿ ಏನು ಜಗಮಗಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಸುತ್ತಲೂ ನೋಡ್ತಾ ಇರ್ಬೋದು ರಾಮಾಯಣ ಮಹಾಭಾರತದಂತಹ ಕಥೆಗಳನ್ನ ಹೊತ್ತಿರುವಂತಹ ದೇಶ ನಮ್ಮ ಭಾರತ ದೇಶ. ಅಂತಹ ಪ್ರತಿಯೊಂದು ಕಾಲಘಟ್ಟದ ಈ ಚರಿತ್ರೆಯನ್ನ, ಅಂತಹ ಕಾಲಘಟ್ಟದ ಘಟನೆಗಳನ್ನ ಹೇಳುವಂತಹ ಗೊಂಬೆಗಳು. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಉತ್ಸವ ಆಗಿರ್ಬೋದು, ಶ್ರೀ ರಾಘವೇಂದ್ರರವರ ಜೀವನ ಚರಿತ್ರೆ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಜೀವನದ ಕೆಲವೊಂದು ಘಟನೆಗಳನ್ನ ಬದಲಾವಣೆ ಮಾಡಿರುವಂತದ್ದು ಅಂತಂದ್ರೆ ಶ್ರೀ ರಾಮಾಯಣ. ಅಂತಹ ರಾಮಾಯಣದ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ ಆಗಿರಬಹುದು, ರಾಮನ ಜನ್ಮದಿಂದ ಹಿಡಿದು ರಾವಣ ಸಂಹಾರದವರೆಗೂ ಕೂಡ ನಮಗೆ ಇಲ್ಲಿ ಗೊಂಬೆಗಳಲ್ಲಿ ಕಾಣುವಂತಹದ್ದು. ಅದರ ಜೊತೆಗೆ ಒಂದಷ್ಟು ಗೊಂಬೆ, ಈ ಎಲ್ಲ ಗೊಂಬೆ ಇಡುವುದಕ್ಕೆ ಅವರ ಪ್ರಿಪ್ರೇಷನ್ ಕೂಡ ಇರುತ್ತೆ. ಇನ್ನು ಗ್ರಾಮೀಣ ಭಾಗದ ಒಂದಷ್ಟು ವಿಚಾರಗಳಾಗಿರ್ಬೋದು. ಅದರ ಜೊತೆಗೆ ಈ ಎಲ್ಲ ಗೊಂಬೆಗಳ ಉತ್ಸವಕ್ಕೂ ಕಾರಣೀಕರ್ತರಿರ್ತಾರೆ. ಅವರದ್ದೇ ಆದಂತಹ ಹವ್ಯಾಸ ಇರುತ್ತೆ, ಅವರದೇ ಆದಂತಹ ಕಲೆ ಇರುತ್ತೆ. ಅದರ ಜೊತೆಗೆ ಒಂದಷ್ಟು ಟೈಮ್ ಕೂಡ ಅವರು ಈ ಗೊಂಬೆಗಳ ಹಬ್ಬಕ್ಕೆ ಅಂತ ಇಟ್ಟಿರ್ತಾರೆ. ಸೊ ಈ ನಿವಾಸಿಗಳು, ಈ ಮನೆಯ ಗೃಹಿಣಿಯರು ಕೂಡ ಅಷ್ಟೇ ಸಮಯವನ್ನ ನೀಡಿ ದಸರಾ ಹಬ್ಬವನ್ನ ವಿಜೃಂಭಿಸುವುದಕ್ಕೆ ಸಜ್ಜಾಗಿರುವಂಥದ್ದು. ಈಗ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಹಬ್ಬ ಅನ್ನೋದು ಸುಮ್ಮನೆ ಬಂದಿರುವಂತಹದ್ದಲ್ಲ, ಹಲವಾರು ಸಂಸ್ಕೃತಿಯನ್ನ ಹೊಂದಿರುವಂತಹದ್ದು. ಅದಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿರುವುದು ಅಂತಂದ್ರೆ ಈ ಮನೆಯ ಗೃಹಿಣಿಯಾಗಿರುವಂತಹ ಲಾವಣ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು. ಸೊ ಈಗ ಹಬ್ಬ ಅಂತಂದ್ರೆ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಜೋರಾಗಿರುತ್ತೆ. ಹೆಣ್ಮಕ್ಳಿಗೆ ಅದರಲ್ಲೂ ಇನ್ನೂ ಸಾಕಷ್ಟು ಖುಷಿ ಕೊಡುತ್ತೆ. ನಿಮ್ಗೆ ಎಷ್ಟು ಇದೆಲ್ಲ ಪ್ರಿಪ್ರೇಷನ್ ಖುಷಿ ಕೊಟ್ಟಿರುವಂತದ್ದು? ನನಗೆ ನಮ್ಮ ಮನೆಯಲ್ಲಿ ಅಮ್ಮ, ನನ್ನ ತಂಗಿ ಯಾರ್ಯಾರು ಇದ್ದಾರೋ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಈ ಮನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನ ಯಾವ ಸಮಯದಲ್ಲಿ ಯಾರು ಮನೆಯಲ್ಲಿ ಲಭ್ಯವಿರ್ತೀರೋ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಪ್ರಿಪ್ರೇಷನ್ನ ಮಾಡಿದ್ದೀವಿ. ಗೊಂಬೆ ನಾವು ಮೇಲಿನಿಂದ ತೆಗೆದು ಅದನ್ನು ಜೋಡಿಸೋದೇ ಒಂದು ದೊಡ್ಡ ಸಂಭ್ರಮ. ಅದನ್ನು ಜೋಡಿಸಿದ ಮೇಲೆ ಈ ರೀತಿಯಾಗಿ ಬಂದು ಎಲ್ಲ ಕಡೆ ತಲೆ ಹಿಂಗೆ ಎತ್ತಿ ನೋಡಿದ್ರೆ ಗೊಂಬೆ 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 ಏನು ಕಾಣಿಸತ್ತಲ್ಲ, ಅದೇ ನಮಗೆ ತುಂಬ ಖುಷಿ ಕೊಡುತ್ತೆ ದಸರಾ ಅಂದರೆ. ಸೊ ಈಗ ನೀವು ಪ್ರತಿ ವರ್ಷ ಅಂದ್ರೆ ನಾನು ಕೇಳಿರೋ ಹಾಗೆ ಸುಮಾರು 30 ವರ್ಷಗಳಿಂದ ಈ ಉತ್ಸವನ ಮಾಡ್ಕೊಂಡು ಬಂದಿರುವಂಥದ್ದು. ಅದರ ಜೊತೆಗೆ ಏನೆಲ್ಲ ಈ ವರ್ಷ ಸ್ಪೆಷಲ್ ಆಗಿ ಮಾಡಿರುವಂಥದ್ದು? ಹಾಂ, ಅಮ್ಮ ಅವರು ತುಂಬ ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ನಾವು ಸ್ಪೆಷಲ್ ಆಗಿ ಅಂದರೆ ನಮ್ಮ ರಾಮ ಮಂದಿರ ಅಯೋಧ್ಯದಲ್ಲಿ ಏನು ಮತ್ತೆ ರಿಓಪನ್ ಆಗಿದೆ, ಅದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಅದರ ಒಂದು ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಅಯೋಧ್ಯವನ್ನು ರೆಡಿ ಮಾಡಿದ್ದೀವಿ. ಇದು ನಮ್ಮ ಒಂದು ಈ ವರ್ಷದ ಅಡಿಷನ್ ಅಂತ ಹೇಳ್ಬೋದು. ನೀವು ಚಿಕ್ಕವರಿದ್ದಾಗ ಗೊಂಬೆಗಳನ್ನ ಹಿಡಿದು ನಾವೆಲ್ಲ ಆಟ ಆಡಿರ್ತೀವಿ. ಅದ್ರ ಜೊತೆಗೆ ನೀವು ಕೂಡ ಆಟ ಆಡಿರ್ತೀರ. ಆ ಗೊಂಬೆಗಳನ್ನ ಇಲ್ಲಿ ನೋಡಿದಾಗ ಅಂದ್ರೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಅಂದ್ರೆ ಹಬ್ಬದ ಟೈಮಲ್ಲಿ ಗೊಂಬೆಗಳನ್ನ ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಅನ್ಸುತ್ತೆ, ಎಷ್ಟು ಖುಷಿ ಕೊಡುತ್ತೆ? ಬಹಳನೇ ವ್ಯತ್ಯಾಸ ಅನ್ಸುತ್ತೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಗೊಂಬೆ ಇಟ್ಕೊಂಡು ಆಟ ಆಡಿದಾಗ ಇದನ್ನು ಊಹೆ ಕೂಡ ಮಾಡ್ಕೊಂಡಿರಲ್ಲ. ಯಾವಾಗೆಲ್ಲ ಇದು ನಮಗೆ ನೋಡೋಕೆ ಏನೋ ಒಂಥರ ನೋಡೋಕೆ ಚೆನ್ನಾಗಿದೆ, ಇಷ್ಟೊಂದು ಗೊಂಬೆ ಇದೆ ಅನ್ನೋದು ಒಂದೇ ಭಾವನೆ ಇರುತ್ತೆ. ಆದರೆ ಈಗ ಅದರಲ್ಲಿರೋ ಪ್ರತಿಯೊಂದು ಕತೆ, ಅದ್ರ ಹಿಂದೆ ಇರೋ ಒಂದು ಅರ್ಥ, ಅದು ಏನಕ್ಕಿದೆ, ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದೆಲ್ಲ ನಡೆದಿದೆ, ಇಷ್ಟೊಂದು ಹಿಸ್ಟ್ರಿ ಇದೆ, ಇಷ್ಟೊಂದು ಮೈಥಾಲಜಿ ಇದೆ, ನಮ್ಮ ಸಂಸ್ಕೃತಿ ಇಷ್ಟೊಂದಿದೆ ಅಂತ ಈಗ ಅರ್ಥ ಆಗುತ್ತಲ್ಲ. ಸೊ ಹಾಗಾಗಿ ಈಗ ಆ ಗೊಂಬೆ ನೋಡೋದಕ್ಕೆ ಬಹಳನೇ ಖುಷಿ ಆಗುತ್ತೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಹಬ್ಬ ಸಂಪ್ರದಾಯ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಕೆಲವೊಂದಷ್ಟು ಮನೆಗಳಲ್ಲಾಗ್ಲಿ, ಕೆಲವೊಂದಷ್ಟು ಕಡೆಗಳಲ್ಲಿ ಆ ಸಂಪ್ರದಾಯ ಮುಂದೆ ಇದೆ, ಒಂದಷ್ಟು ಕಡೆಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಏನು ಹೇಳ್ತೀರಾ ನೀವು?
ಅದು ಹೌದು. ಎಲ್ಲಾರ ಮನೆಯಲ್ಲೂನು ಈ ರೀತಿಯಾಗಿ ಗೊಂಬೆ ಜೋಡಿಸೋ ಪದ್ಧತಿ ಇನ್ನ ನಡ್ಕೊಂಡು ಬಂದಿಲ್ಲ. ಆದ್ರೆ ಅದು ತೊಂದ್ರೆ ಇಲ್ಲ. ಈಗ ನಾವು ಪದ್ಧತಿ ಇಲ್ಲ ಅಂದ್ರೂನು ಯಾರ್ ಮನೇಲಿ ಇಟ್ಟಿದ್ದಾರೋ ಅವ್ರ ಮನೇಲಿ ಹೋಗಿ ನೋಡಿ ಕಲ್ತ್ಕೊಂಡ್ರುನು ನಾವು ಅದನ್ನ ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು. ನಮ್ಮ ಸಂಸ್ಕೃತಿ ಅಥವಾ ನಮ್ದು ಏನ್ ಹಿಸ್ಟ್ರಿ ಇದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನನ್ಗನ್ಸತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ 9 ದಿನಗಳ ಕಾಲ ನಡೆಯುವಂತಹ ನವದುರ್ಗೆಯರ ಪೂಜೆಗೆ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿ ಸಿದ್ಧತೆಗೊಳ್ಳುವುದರ ಜೊತೆಗೆ ಸಿಲಿಕಾನ್ ಸಿಟಿಯ ಮಂದಿ ಕೂಡ ಅಷ್ಟೇ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಜ್ಜಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.